ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಯಾವ ರೀತಿಯಾಗಿ ನಾವು ಮೆಷರ್ಮೆಂಟ್ ಬ್ಲೌಸ್ ಅಳತೆ ತಗೊಳ್ಳೋದು ಯಾವ ರೀತಿಯಾಗಿ ಅಂತೇಳಿ ನಾನು ವಿಡಿಯೋ ಮಾಡಿದ್ದೆ. ಸೊ ಅದಕ್ಕೆ ನನಗೆ ಲಲಿತಾ ಸಿಸ್ಟರ್ ಅವರು ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಹೇಳಿದ್ದಾರೆ. ಸೊ ನಾನು ಯಾವ ರೀತಿಯಾಗಿ ವಿಡಿಯೋದಲ್ಲಿ ಹೇಳಿರ್ತೇನೆ ನೋಡಿ, ಅದೇ ರೀತಿಯಾಗಿ ನೀವು ಅದನ್ನು ಫಾಲೋ ಮಾಡಿಕೊಂಡು ಹೋಗಿ. ನಾನು ಯಾವ ಥರ ವಿಡಿಯೋದಲ್ಲಿ ಫೋಕಸ್ ಮಾಡಿ ಇಟ್ಟಿರ್ತೇನೆ ನೋಡಿ ಕ್ಯಾಮ್ರಾ, ಅದೇ ಥರ ಅಂದರೆ ನಾನು ಕರೆಕ್ಟಾಗಿ ಹೇಳಿಡ್ತೇನೆ. ಸೊ ಅದೇ ಥರ ನೀವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಏನು ಅಂತ ಅಂದರೆ, ಕೆಲವೊಬ್ರು ಏನು ಅಂತ ಅಂದರೆ, ನಾನೊಂದು ವಿಡಿಯೋಸ್ ಕೂಡ ಹಾಕಿದ್ದೆ. ನೀವು ಬ್ಲೌಸು ಚೂಡಿದಾರ್ ಯಾವುದನ್ನು ಹೊಲಿಯದೆ ಓನ್ಲಿ ಆಲ್ಟ್ರೇಷನನ್ನು ಮಾಡಿಕೊಂಡು ದಿನಕ್ಕೆ 500ರಿಂದ 600 ನೀವು ದುಡಿಬಹುದು ಅಂತೇಳಿ. ಅದರಲ್ಲಿ ನನಗೆ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ಗಳು ಬಂದಿತ್ತು. ಅದೆಲ್ಲ ಸುಳ್ಳು, ಯಾರು ಕೊಡಲ್ಲ, ಆ ಥರ ಈ ಥರ ಅಂತೇಳಿ. ಸೊ ನಾವು ಯಾವ ರೀತಿಯಾಗಿ ಕಸ್ಟಮರ್ಗಳನ್ನು ಯಾವ ರೀತಿಯಾಗಿ ನಮ್ಮತ್ತ ಸೆಳೆದುಕೊಳ್ಬೇಕು, ಅದಕ್ಕೆಲ್ಲ ಟ್ರಿಕ್ಸ್ ಎಲ್ಲ ಇರುತ್ತೆ. ಅಂದರೆ ನಾವು ಹೇಳುವಂತಹ ಒಂದು ರೇಟು ಮತ್ತು ನಾವು ಹೊಲಿಯುವಂತಹ ಒಂದು ಸಿಸ್ಟಮ್ಯಾಟಿಕ್ ಇರ್ಬೋದು, ಅಥವಾ ನಾವು ಹೊಲಿಯುವಂಥದ್ದು ಅಂದರೆ ಅವರಿಗೆ ಏನಾಗಬೇಕು, ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೊಲಿಯುವಂಥದ್ದು ಇರ್ಬೋದು. ನೀಟ್ನೆಸ್, ಇದೆಲ್ಲ ಒಬ್ಬ ಟೈಲರಿಗೆ ಬೇಕಾಗುತ್ತೆ, ನೀಟ್ನೆಸ್ ಅನ್ನುವಂಥದ್ದು. ಇವಾಗ ನಾವೊಂದು ಬಟ್ಟೆನ ಸ್ಟಿಚ್ ಮಾಡಿದ್ದೀವಿ ಅಂದರೆ ಅದು ನೀಟಾಗಿರ್ಬೇಕು. ಇವಾಗ ನಾನು ಎಕ್ಸಾಂಪಲ್ ಆಗಿ ತಗೊಳ್ಬೇಕು ಅಂತಂದರೆ, ಈಗ ನಾನು ಸದ್ಯಕ್ಕೆ 2, 3, 4 ಇನ್ನೊಂದು ವಿದೌಟ್ ಲೈನಿಂಗ್ ಬ್ಲೌಸ್ ಹೊಲಿದಿದ್ದೇನೆ. ಅದನ್ನು ನಾನು ಇದೇ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಶೇರ್ ಮಾಡ್ತೇನೆ ಇದೇ ವಿಡಿಯೋದಲ್ಲಿ. ಸೊ ಒಂದು 4-5 ಬ್ಲೌಸ್ಗಳನ್ನು ಹೊಲಿದಿದ್ದೇನೆ. ಯಾವುದೇ ಬ್ಲೌಸಲ್ಲಿ ನನಗೆ ದೂರು ಬಂದಿಲ್ಲ. ಅಂದರೆ ನಾನಿವಾಗ ಹೊಲಿಯೋದೇ 3-4 ವರ್ಷನೇ ಆಯಿತು ಬ್ಲೌಸ್ ಹೊಲಿಯೋದೆ. ಕಮೆಂಟ್ಸ್ ನೆಗೆಟಿವ್ ಅಂತ ಬಂದಿದಂದರೆ, ಒಂದು ಫಸ್ಟ್ ಬ್ಲೌಸ್ ಹೊಲಿಬೇಕಾದ್ರೆ ಫ್ರಂಟ್ ಇದೊಂದು ಡೀಪ್ ಇದೊಂದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದರು. ಬೇರೆಯವ್ರದ್ದು ಇನ್ನೂ 2 ಅವ್ರದ್ದೇ ಪ್ರಾಬ್ಲಮ್ ಇತ್ತು, ಬಟ್ ಆದರೂ ಮತ್ತೆ ಕರೆಕ್ಟಾಗಿ ಆಯಿತು, ಫಿಟ್ಟಿಂಗ್ ಪ್ರಾಬ್ಲಮ್ ಅಷ್ಟೇ ಬಿಟ್ಟರೆ ಬೇರೆ ಈ ಥರ ಶೋಲ್ಡರ್ ಡ್ರಾಪಿಂಗ್ ಇರ್ಬೋದು ಅಥವಾ ಈ ಥರದ್ದು ಯಾವುದೇ ಪ್ರಾಬ್ಲಮ್ಗಳು ನಂಗೆ ಈ 5 ಬ್ಲೌಸ್ಗಳಲ್ಲಿ ಯಾವುದು ಕೂಡ ಬಂದಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಾನು ಒಂದು ಬ್ಲೌಸ್ ಹೊಲಿಬೇಕಾದ್ರೆ ನಾನು ಜಾಸ್ತಿ ಟೈಮ್ ಹೋದರೂ ಪರವಾಗಿಲ್ಲ, ಅದು ಪರ್ಫೆಕ್ಟಾಗಿ ಬರಬೇಕು. ಏನಕ್ಕಂತಂದರೆ ನಾನಿವಾಗ ಏನು ದೊಡ್ಡ ಟೈಲರ್ ಏನಲ್ಲ. ಸೊ ನನಗೆ ಏನು ಅಂತಂದರೆ, ಇನ್ನೂ ಒಂದು 20, 30, 40 ಬ್ಲೌಸ್ ಹೊಲಿತಾ ಆಮೇಲೆ ನಮಗೆ ಟೈಮ್ ಅನ್ನುವಂಥದ್ದು ಸೇವ್ ಆಗ್ತಾ ಹೋಗುತ್ತೆ. ಅಷ್ಟರವರೆಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಟೈಮ್ ಹೋದರೂ ಪರವಾಗಿಲ್ಲ, ಪರ್ಫೆಕ್ಟ್ ಆಗಬೇಕು ಆ್ಯಂಡ್ ನೀಟ್ನೆಸ್ ಬರಬೇಕು ಅಂತ ನಾನು ನಿಧಾನವಾಗಿಯೇ ಹೊಲಿತೇನೆ. ಕೆಲವೊಬ್ರು ಅನ್ಕೊಂಡಿರ್ಬೋದು ಇಷ್ಟು ಅಂದರೆ ನಾನು ತುಂಬ ಟೈಮ್ ತಗೊಳ್ತೇನೆ ಹೊಲಿಯೋದಕ್ಕೆ, ಅಂದರೆ ಕರೆಕ್ಟಾಗಿರಬೇಕು. ಒಂದು ಬ್ಲೌಸ್ ಹೊಲಿದಿದ್ದೀವಿ ಅಂದರೆ ಅದು ನೀಟ್ನೆಸ್ ಇರಬೇಕು ಅಂತೇಳಿ, ಯಾಕಂದರೆ ಮತ್ತೆ ನಮಗೆ ಕಸ್ಟಮರ್ಸು ತಂದು ಕೊಡ್ತಾರೆ. ಸೊ ಈ ಥರ ಎಲ್ಲ ಇದು ಮಾಡಬೇಕು ಅಂತೇಳಿ. ಸೊ ಈಗ ಆಲ್ಟ್ರೇಷನ್ ಮಾಡಿಕೊಂಡು ಹೋಗ್ಬೋದು ಅಂತ ಹೇಳಿದೆ, ಬಟ್ ಕೆಲವರೆಲ್ಲ ಅದಕ್ಕೆ ನೆಗೆಟಿವ್ ಹಾಕಿದ್ರು, ಆಲ್ಟ್ರೇಷನ್ ಕೊಡಲ್ಲ ಅಥವಾ ಆಲ್ಟ್ರೇಷನ್ಗೆ ಸಿಗಲ್ಲ ಅಂತ. ಖಂಡಿತವಾಗ್ಲೂ ಸಿಗುತ್ತೆ. ನೀವೊಂದು ಕಡೆಯಲ್ಲಿ ಟೈಲರಿಂಗ್ ಎಲ್ಲಿ ನೀವು ಯಾವ ಪ್ಲೇಸಲ್ಲಿ ಹೊಲಿತೀರಾ ಅನ್ನುವಂಥದ್ದು ಡಿಪೆಂಡ್ ಆಗುತ್ತೆ. ಹತ್ತಿರದಲ್ಲಿ ಟೈಲರಿಂಗ್ ಇದಿರುತ್ತಾ, ಯಾವುದಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನನಗೆ ಬಂದಿರೋದು ನೋಡಿ, ಇದೀಗ ನಾನು ಇವಾಗ ಹೊಲಿಯಲ್ಲ ಇದನ್ನು. ಇದೊಂದು ಚೀಲ ಇದೆ ಫುಲ್ಲು, ಇದು ಸಾರಿ ಫಾಲ್ ಹಾಕೋದಿದೆ, ಮತ್ತೆಲ್ಲ ಆಲ್ಟ್ರೇಷನ್ ಈ ಥರ ಸ್ವಲ್ಪ ಹರಿದಿರುವಂಥದ್ದು, ಇದಕ್ಕೆಲ್ಲ ಸ್ಟಿಚ್ ಮಾಡೋಕ್ಕೆ ಈ ಒಂದು ಚೀಲದಲ್ಲಿದೆ. ಇದು ಸದ್ಯಕ್ಕೆ ಈಗ ಹೊಲಿಯಲ್ಲ, ಅಂದರೆ ನೆಕ್ಸ್ಟ್ ಹೊಲಿತೇನೆ. ಇವಾಗ ಅರ್ಜೆಂಟ್ ಬೇಕಾಗಿರೋದು ಹೊಲಿತಾ ಇದ್ದೇನೆ. ಮತ್ತು ಅದಕ್ಕೆ ಇದು ಹಾಕೋದಿದೆ, ಏನು ಅಂತ ಅಂದರೆ ಏನಾದರೂ ಹೆಸರೇ ಮರ್ತೋಯ್ತು, ಏನಂತಾನೆ ಬರ್ತಾ ಇಲ್ಲ ಹೆಸರು. ಸೊ ತಗೊಳ್ಬೇಕು. ಹಾಗಾಗಿ ಅದು ತಗೊಂಡು ಆದ ನಂತರ ಮತ್ತೆ ನಾನು ಅದನ್ನು ಸ್ಟಿಚ್ ಮಾಡ್ತೇನೆ. ಸೊ ಅದಕ್ಕೋಸ್ಕರ. ಹಾಗೆಯೇ ಇನ್ನೊಂದಿದೆ ನೋಡಿ, ಈ ಚೀಲದಲ್ಲಿ ಫುಲ್ ಇದೆ ನೋಡಿ, ಇಷ್ಟು ದೊಡ್ಡ ಚೀಲ ನೋಡಿ. ಇದು ಆಲ್ಟ್ರೇಷನಿಗೆ ಬಂದಿರುವಂಥದ್ದು. ನಿಮಗೆ ಶಾಕ್ ಆಗ್ಬೋದು, ಅಯ್ಯೋ ಇಷ್ಟೊಂದು ಸಿಗುತ್ತಾ ಅಂತೇಳಿ. ನಾವು ಹೊಲಿಯುವಂಥದ್ದು ಹೇಳಿದಲ್ವ, ಅವರಿಗೆ ಪರ್ಫೆಕ್ಟ್ ಆಗಿದೆ ಅಂದರೆ ಒಬ್ಬರು ಕಸ್ಟಮರ್ ಪದೇ ಅವರು ನಮ್ಮ ಹತ್ರನೇ ತಂದು ಕೊಡ್ತಾರೆ, ಅವ್ರಿಗೆ ನೀಟ್ನೆಸ್ ಆಗಿದೆ ಅಂತಂದಾಗ. ಹಾಗೆಯೇ ಇನ್ನೊಬ್ಬರ ಜೊತೆ ಕೂಡ ಹೇಳ್ತಾರೆ ಅವರು. ಅದೇ ಥರ ಈ ಕಸ್ಟಮರು ಹಾಗೆಯೇ ನಾನು ಚೆನ್ನಾಗಿ ಹೊಲಿತೇನೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಸ್ಟಮರ್ಗೆ ಹೇಳಿದ್ರು, ಆ ಕಸ್ಟಮರಿಂದನೂ ನನಗೆ ಹೊಲಿಯೋದಕ್ಕೆ ಬಂದಿದೆ. ಸೊ ಅದಕ್ಕೋಸ್ಕರ ನಾವು ಬಟ್ಟೆಯನ್ನು ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ಹೊಲಿದಾಗ ನಮಗೆ ಇನ್ನೂ ಜಾಸ್ತಿಯಾಗಿ ತಂದು ಕೊಡ್ತಾನೆ ಇರ್ತಾರೆ. ಈ ಕಸ್ಟಮರು
ತುಂಬ ನನಗೆ ಕೊಟ್ಟಿದ್ದಾರೆ ಇಷ್ಟರವರೆಗೆ ಹೊಲಿಯೋದಕ್ಕೆ. ಕರ್ಟನ್ಸ್ ಎಲ್ಲ ಹಾಕಿದ್ದೆ ನೋಡಿ, ಅವರೇ ಇವರು ಕಸ್ಟಮರು. ಸೊ ಹಾಗಾಗಿ ತುಂಬಾ ಕೊಟ್ಟಿದ್ದಾರೆ. ಇದೆಲ್ಲ ದಿಮ್ಗಳಿಗೆಲ್ಲ ಕವರ್ಗಳು ಮತ್ತು ಬೆಡ್ಗಳ ಕವರ್ಗಳೆಲ್ಲ ಅದು ಸ್ವಲ್ಪ ಹರಿದೋಗಿದೆ, ಅದನ್ನು ಕಟ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ ಹೇಳಿದ್ದಾರೆ. ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ ಈ ವಿಡಿಯೋದಲ್ಲಿ, ಬಟ್ ಹೊಲಿಯುವಂಥದ್ದನ್ನೆಲ್ಲ ನಾನು ವಿಡಿಯೋ ಮಾಡಲ್ಲ. ಏನಕ್ಕಂತ ಹೇಳಿದರೆ ಅದೆಲ್ಲ ಆಲ್ಟ್ರೇಷನ್ ಅಲ್ವಾ, ಸೊ ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಹೊಲಿಯೋದನ್ನು ನಾನು ವಿಡಿಯೋ ಮಾಡಲ್ಲ. ಬಟ್ ನಾನು ಯಾಕೆ ವಿಡಿಯೋ ಮಾಡಿರೋದು ಅಂತಂದರೆ ಈ ಕಾರಣಕ್ಕಾಗಿ, ಆಲ್ಟ್ರೇಷನ್ ಮಾಡಿಕೊಂಡು ದುಡ್ಡು ಮಾಡೋದು ಇದು ಅಂತೇಳಿ ಹೇಳಿದ್ರಲ್ವ, ಅದಕ್ಕೋಸ್ಕರ. ಹಾಗೇನು ಇದಕ್ಕೆ ಎಷ್ಟೆಷ್ಟು ರೇಟ್ ಹಾಕ್ತೇನೆ ಅಂತಲೂ ಹೊಲ್ದಾದ ನಂತರ ಯಾವ ರೀತಿ ಬಟ್ಟೆಗಳೆಲ್ಲ ಇದೆ ಅಂತ ನೋಡ್ಕೊಂಡು ನಾನು ರೇಟ್ ಕೂಡ ಅದು ಕೂಡ ವಿಡಿಯೋವನ್ನು ಮಾಡ್ತೇನೆ, ಓಕೆನಾ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ತುಂಬ ನಾನು ನೋಡಿದ್ದೀನಿ ಇದರಲ್ಲೆಲ್ಲ ನೈಟ್ ಹೊಲಿಬಾರ್ದು, ನೈಟ್ ಕತ್ಲೆಯಲ್ಲಿ ಹೊಲಿಬಾರ್ದಂತೆ, ಕತ್ಲೆ ಆದ ನಂತರ ಸ್ಟಿಚ್ ಮಾಡಬಾರ್ದು, ಕಟ್ ಮಾಡಬಾರ್ದು ಎಲ್ಲ ಹೇಳ್ತಾರೆ. ಬಟ್ ನನ್ನ ಸಿಚುವೇಶನ್ ಹೇಗಿದೆ ಅಂತಂದರೆ, ನಾನು ನೈಟಲ್ಲೇ ಹೊಲಿಬೇಕು. ಅವಳು ಮಲಗಿದ ನಂತರನೇ. ಹಗಲು ಹೊತ್ತಲ್ಲಿ ನನಗೆ ಬೇರೆ ಕೆಲಸ ಇರುತ್ತೆ ಅವಳು ಮಲಗಿದಾಗಲೂ. ಬಟ್ ಆದರೂ ಏನು ಅಂತಂದರೆ ಹಗಲೊತ್ತಲ್ಲಿ ಒಂದು ಸ್ವಲ್ಪ ಅವಳು ಮಲಗಿದಾಗ ಒಂದು ಸ್ವಲ್ಪ ಸ್ಟಿಚ್ ಮಾಡ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಟೈಮಲ್ಲಿ ಸ್ಟಿಚ್ ಮಾಡೋದಕ್ಕೆ ನಂಗೆ ಆಗಲ್ಲ. ಸೊ ನಾನು ಅವಳು ರಾತ್ರಿ 11 ಗಂಟೆಯ ನಂತರನೇ ನಾನು ಸ್ಟಿಚ್ ಮಾಡೋದು. ಅವಳು ಮಲಗೋದೆ 11-11ವರೆಗೆ, ಅದರ ನಂತರನೇ ನಾನು ಸ್ಟಿಚ್ ಮಾಡಬೇಕಷ್ಟೇ. ಕಟ್ಟಿಂಗ್ ಮಾಡುವಂಥದ್ದು ಇರ್ಬೋದು, ಕತ್ರಿದು ಮಾಡುವಂಥದ್ದು ಇರ್ಬೋದು, ಯಾವುದೇ ಇರ್ಬೋದು, ಆ ಪರಿಸ್ಥಿತಿ ಇದೆ ನನ್ನದು. ಸೊ ಆದ ಕಾರಣ ಏನು ಅಂತಂದರೆ, ಕೆಲವೊಬ್ಬರೆಲ್ಲ ಹೇಳ್ತಾರೆ ರಾತ್ರಿ ಕತ್ರಿ ಮಾಡಬಾರ್ದು, ಹೊಲಿಯೋದಕ್ಕೆ ಸಿಗಲ್ಲ, ಆಮೇಲೆ ಲಾಸ್ ಆಗುತ್ತೆ ಸುಮ್ಮನೆ, ಆ ಥರ ಈ ಥರ ಎಲ್ಲ. ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು, ಅವರವರ ಒಂದು ಏನು ಅಂತಂದರೆ ಅದು ಎಲ್ಲನೂ ಆ ಥರನೇ ಆಗುತ್ತೆ, ಅದರಿಂದನೇ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ಅದು ಅಂದ್ಕೊಂಡಿರೋದಷ್ಟೇ, ಆ ಥರ ಲಾಸ್ ಆಗುತ್ತೆ, ಈ ಥರ ಲಾಸ್ ಆಗುತ್ತೆ ಅಂತೇಳಿ. ಬಟ್ ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿರೋದು. ಸೊ ನಾನು ಅದನ್ನು ತಗೊಳ್ಳಲ್ಲ. ನಾನು ಕತ್ಲಾದ್ರೂ ಪರವಾಗಿಲ್ಲ, ನನಗೆ ಯಾವಾಗ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನಾನು ಹೊಲಿತೇನೆ. ಇವಾಗ ಅವಳು ದೊಡ್ಡವಳಾಗಿ ಅವಳು ಸ್ಕೂಲಿಗೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಹಗಲಲ್ಲಿ ನಾನು ಕಟ್ಟಿಂಗ್ ಎಲ್ಲ ಮಾಡಿ ಹೊಲಿಯುವಂಥದ್ದನ್ನು ಹೊಲಿಬೋದು. ಬಟ್ ಈಗ ಅವಳು ಸಣ್ಣವಳು, ಅವಳಿಗೆ ಹೇಳಿದರೆ ಅರ್ಥ ಆಗಲ್ಲ. ನೀನು ಅಲ್ಲಿ ಒಂದು ಕಡೆ ಕೂತ್ಕೋ ಅಂತ ಹೇಳಿದರೆ ಅರ್ಥ ಆಗಲ್ಲ. ಅವಳು ನನ್ನ ಜೊತೆನೇ ಬರ್ತಾಳೆ, ಇಲ್ಲೇ ನಿಂತ್ಕೊಂಡಿರ್ತಾಳೆ. ಸೊ ಅವಾಗ ಸ್ಟಿಚ್ ಮಾಡೋದಕ್ಕೆ ಆಗಲ್ಲ, ಅವಳನ್ನು ಹಿಡ್ಕೊಂಡು ಏನಾದರೂ ತೀಟ್ಲೆ ಏನಾದರೂ ಮಾಡ್ತಾ ಇರ್ತಾಳೆ. ಸೊ ಹಾಗಾಗಿ ನನ್ನ ಪರಿಸ್ಥಿತಿ ಆ ರೀತಿ ಇದೆ. ನಾನು ಕತ್ಲೆಗೇನೆ ನೈಟ್ ಅವಳು ಮಲಗಿದ ನಂತರನೇ ಕಟ್ಟಿಂಗ್ ಮಾಡುವಂಥದ್ದು ಇರ್ಬೋದು, ಹೊಲಿಯುವಂಥದ್ದು ಇರ್ಬೋದು, ಎಲ್ಲನೂ ನಾನು ಸ್ಟಿಚ್ ಮಾಡುವಂಥದ್ದು. ಅವಳು ಹಗಲೊತ್ತು ಮಲಗಿದಾಗ ಒಂದು ಸ್ವಲ್ಪ ಸ್ಟಿಚ್ ಮಾಡೋದಕ್ಕಾಗುತ್ತೆ ಅಷ್ಟೇ. ತುಂಬ ಈ ಥರ ಎಲ್ಲ ತುಂಬ ಸಿಕ್ಕಾಗ ಹಗಲೊತ್ತಲ್ಲಿ ಇಡೀ ಹೊತ್ತು ಸ್ಟಿಚ್ ಮಾಡ್ಕೊಂಡಿರೋಕ್ಕಾಗಲ್ಲ. ಅವಳಿಗೂ ಕೊಡಬೇಕು, ಅವಳಿಗೆ ಊಟ ಕೊಡಬೇಕು, ಅವಳ ಜೊತೆ ಆಟ ಆಡಬೇಕು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಹಾಗಾಗಿ ತುಂಬ ಕೆಲಸಗಳಿರುತ್ತೆ. ಮನೆ ಅಂತಂದಮೇಲೆ ನಿಮ್ಗೆ ಗೊತ್ತೇ ಇದೆ, ಎಷ್ಟು ಮಕ್ಕಳು ಗಲೀಜು ಮಾಡಿರ್ತಾರೆ. ಮನೆ ಕ್ಲೀನಿಂಗು, ಬಟ್ಟೆ ಒಗೆಯೋದು, ಬಟ್ಟೆ ಆದರೆ ವಾಷಿಂಗ್ ಮಿಷಿನ್ ಒಗೆದು ಹೌದು, ಬಟ್ ಅದನ್ನು ಒಣಗಿ ಹಾಕಬೇಕು, ಅದನ್ನು ಮಡಚಿಡ್ಬೇಕು. ಮಕ್ಕಳಂದರೆ ತುಂಬ ಬಟ್ಟೆಗಳು ಕೂಡ ತುಂಬ ಇರುತ್ತೆ. ಸೊ ಹಾಗಾಗಿ ಅವಳನ್ನು ನೋಡ್ಕೊಳ್ಳೋದು. ಸೊ ಇದರ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್, ಇವಾಗ ಸದ್ಯಕ್ಕೆ ಇದೊಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು ಎಜುಕೇಷನ್ ಇದೆ, ಅದನ್ನು ಅಲ್ಲಿಗೆ ನಿಲ್ಲಿಸಿಬಿಟ್ಟು ಮತ್ತೆ ಹೊಸದಾಗಿ ನೆಕ್ಸ್ಟ್ ಇಯರ್ಗೆ ನೋಡಬೇಕು ಅಂತೇಳಿ ಅದನ್ನು ಇನ್ನು ಕಂಟಿನ್ಯೂ ಮಾಡಲ್ಲ, ಯಾಕಂದರೆ ಅದು ಆಗಿಲ್ಲ. ಸೊ ಆದ ಕಾರಣ ಅದನ್ನೊಂದು ಈಗ ಸದ್ಯಕ್ಕೆ ಅದನ್ನು ನಿಲ್ಲಿಸ್ತಾ ಇದ್ದೇನೆ, ಆ ಚಾನಲನ್ನು. ಮುಂದೆ ನೆಕ್ಸ್ಟ್ ಇಯರ್ಗೆ ಅದನ್ನು ಹೊಸದಾಗಿ ಇನ್ನೊಂದು ಪ್ರಾರಂಭ ಮಾಡಬೇಕು ಅಂತೇಳಿ ನೋಡೋಣ, ಅದು ಹೇಗೆ ಹೋಗುತ್ತೆ ಅಂತೇಳಿ ಗೊತ್ತಿಲ್ಲ. ಸೊ ಹಾಗಾಗಿ ಈ ಥರ ಆಗುತ್ತೆ. ಸೊ ಹಾಗಾಗಿ ಕೆಲವೆಲ್ಲ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಎಲ್ಲ ಹಾಕಿರ್ತಾರೆ, ನೀವು ನೈಟ್ ಹೊಲಿಬೇಡಿ, ಮತ್ತು ಮನೆಯ ಒಳಗಡೆ ಹೊಲಿಬೇಡಿ, ಮನೆಯ ಹೊರಗಡೆ ಹೊಲಿಯಿರಿ ಅಂತ. ಮನೆಯ ಹೊರಗಡೆ ನಾವು ಎಲ್ಲಿ ಹೊಲಿಯೋದಲ್ವಾ, ಬಾಡಿಗೆ ಮನೆ ಸಿಕ್ಕೋದೇ ಕಷ್ಟ ನಮಗೆ, ಅದರಲ್ಲೂ ನಾವು ಹೊರಗಡೆ ಎಲ್ಲಿ ಹೊಲಿಯೋದಲ್ವಾ. ಸೊ ನಾನೀಗ ಆವತ್ತಿನಿಂದ ಹೊಲಿತಾ ಇದ್ದೇನೆ. ನನಗೆ ಇಲ್ಲಿಯವರೆಗೂ ಏನು ಅಂತೇಳಿ ಇದಕ್ಕೆ ಸಂಬಂಧಿಸಿರುವಂತಹ ನನಗೆ ಕಷ್ಟಗಳು ಏನು ಬಂದಿಲ್ಲ ಅಂತ. ಬಟ್ ಆ ಥರ ಬರೋದು ಕೂಡ ಬೇಡ. ಸೊ ಅದು ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಯಾವುದೇ ಕಷ್ಟಗಳು ಬರದೇ ಇರಲಿ ಅಂತೇಳಿ. ಸೊ ಹಾಗಾಗಿ ನಿಮಗೆ ಯಾವ ರೀತಿ, ನಾನು ಟೈಲರ್ಸ್ಗೆ ಹೇಳುವಂಥದ್ದು, ನೀವು ಟೈಲರ್ಸ್ ಎಲ್ಲ ಆಗಿದ್ದರೆ ನಿಮಗೆ ಯಾವುದಿದು ಅನುಕೂಲ ಆಗುತ್ತೆ ಆ ಥರ ನೀವು ಹೊಲಿಯಿರಿ. ಸಣ್ಣ ಮಕ್ಕಳೆಲ್ಲ, ಸಣ್ಣ ಪಾಪೆಲ್ಲ ಇದ್ದರೆ ನೀವು ನೈಟ್ ಹೊತ್ತು ಹೊಲಿಯೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನಾನೇ ಹೊಲಿತೇನೆ, ನಾನು ನೈಟ್ 2, 3, 4 ಗಂಟೆ ತನಕ ಹೊಲಿದೋದಿದೆ, ಬೆಳಿಗ್ಗೆ ತನಕ ಬ್ಲೌಸ್ ಕೂಡ ಹೊಲಿದಿದ್ದು ಇದೆ, ಓಕೆನಾ. ಸೊ ಹಾಗಾಗಿ ನಿಮ್ಗೆ ಸಣ್ಣ ಪಾಪ ಇದೆ ಅಂತ ಅಂದರೆ, ಯಾರೋ ಹೇಳಿದ್ರು ರಾತ್ರಿ ಹೊತ್ತು ಹೊಲಿಬಾರ್ದು, ನಾನು ಹೊಲಿದಿದ್ದೀನಿ, ನನಗೇನು ಆ ಥರದ್ದೇನು ಪ್ರಾಬ್ಲಮ್ ಅನಿಸಿಲ್ಲ, ಪ್ರಾಬ್ಲಮ್ ಆಗೋದು ಕೂಡ ಬೇಡ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಥಿಂಕಿಂಗ್ ಮಾಡಲ್ಲ, ಹೊಲಿಬಾರ್ದು ಆ ಥರ ಈ ಥರ, ಮನೆಯ ಒಳಗಡೆನೇ ಹೊಲಿಬಾರ್ದು, ಮನೆಯ ಹೊರಗಡೆನೇ ಹೊಲಿಬೇಕು, ಆ ಥರದ್ದು ನಾನು ಯಾವುದನ್ನು ಕೂಡ ನಂಬಲ್ಲ ಅದನ್ನು. ಸೊ ನಾನು ನಂಬೋದು ದೇವರನ್ನು ಮಾತ್ರ. ದೇವರು ನಮಗೆ ಏನು ಅಂತೇಳಿ ಕರುಣಿಸಿದರೆ ಅದು ಖಂಡಿತವಾಗ್ಲೂ ನಮಗೇನು ಅಂತ ಅಂದರೆ ಒಂದು ಒಳ್ಳೆಯದಾಗೇ ಆಗುತ್ತೆ.
ಸೊ ಆದ ಕಾರಣ ಈ ವಿಡಿಯೋದಲ್ಲಿ ಸೊ ನೋಡೋಣ, ಇವಾಗ ಇದನ್ನು ಹೊಲಿಬೇಕು. ಸೊ ಹಾಗಾಗಿ ನಾನು ನಿಮಗೆ ಹೇಳಬೇಕು ಅಂತ ಅನಿಸ್ತು ಆ ಮಾತುಗಳನ್ನು, ಅದಕ್ಕೋಸ್ಕರ ನಾನು ಹೇಳಿದೆ. ನೋಡೋಣ ಹೇಗೆ ಹೋಗುತ್ತೆ ಈ ಒಂದು ವಿಡಿಯೋ ಅಂತೇಳಿ. ಓಕೆ, ಏನು ಅಂತ ಅಂದರೆ ಆಲ್ಟ್ರೇಷನ್ ಮಾಡಿರೋದು ನಾನು ಎಷ್ಟೆಷ್ಟು ರೇಟ್ ಹೇಳ್ತೇನೆ ಅಂತೇಳಿ ನಾನು ಹೇಳಿದ್ದೆ. ಸೊ ಆ ರೇಟ್ ಹೇಳ್ತಾ ಇದ್ದೇನೆ. ಇವತ್ತು ಸ್ಟಿಚಿಂಗ್ ಎಲ್ಲ ಮಾಡಿ ಆಯಿತು. ಫೈನಲ್ ಆಗಿ ಟೋಟಲ್ 9 ಏನೋ ಕ್ಲಾತ್ ಇತ್ತು ಬೇರೆ ಬೇರೆ ಟೈಪಲ್ಲಿ. ಅದು ನಿಮಗೆ ತೋರಿಸ್ತೀನಿ ನಾನೀಗ. ಸೊ ಓನ್ಲಿ ಆಲ್ಟ್ರೇಷನ್ ಮಾತ್ರ, ಬೇರೆ ಏನಿಲ್ಲ. ಸೊ ಇದು ಪ್ಯಾಂಟ್ ಇದೆಲ್ಲ ಚಿಕ್ಕ ಚಿಕ್ಕ ಸ್ಟಿಚ್ ಅಷ್ಟೇ, ಒಂದು ಸಣ್ಣದು. ಹಾಗಾಗಿ ನಾನು ಇದಕ್ಕೆ 5 ರೂಪೀಸ್ ಹಾಕಿದ್ದೇನೆ, 10 ರೂಪೀಸ್. ಸಣ್ಣ ಸಣ್ಣ ಸ್ಟಿಚ್ ಅಲ್ವಾ, ಅದಕ್ಕೋಸ್ಕರ ಚಿಕ್ಕ ಸ್ಟಿಚ್ ಆಗಿರೋದ್ರಿಂದ 5 ಹಾಕಿದ್ದೇನೆ. ಸ್ವಲ್ಪ ದೊಡ್ಡ 5 ರೂಪಾಯಿಗೆ ಏನು ಸಿಗಲ್ಲ ಇವಾಗ, ಆದರೂ ಒಂದು ಸ್ವಲ್ಪ ಇರಲಿ ಅಂತೇಳಿ ಕಡಿಮೆ ಅದರಲ್ಲಿ ನಾನು ಮಾಡಿದ್ದೀನಿ. ಆಮೇಲೆ ಇದೊಂದು ಪ್ಯಾಂಟು, ಇದು ಆಲ್ಟ್ರೇಷನ್, ಎಲ್ಲ ಆಲ್ಟ್ರೇಷನ್ ಇದು ಮಾತ್ರ ಹೇಳ್ತಿರೋದು ನಾನು. ಇದು ಪ್ಯಾಂಟು ಅಷ್ಟೇ, ಸ್ವಲ್ಪ ಸ್ಟಿಚ್ ಇತ್ತು, ಬಟ್ 10 ರೂಪಾಯಿ ಹಾಕಿದ್ದೇನೆ ನಾನು ಅದಕ್ಕೆ 5 ರೂಪಾಯಿ ಹಾಕಿದೆ ಅಂತೇಳಿ ಇದಕ್ಕೆ 10 ರೂಪಾಯಿ ಹಾಕಿದ್ದೇನೆ. ನೆಕ್ಸ್ಟ್ ಬಂದು ಇದು ಏನು ಪಿಲ್ಲೋ ಕವರ್ ನಾರ್ಮಲ್ ಆಗಿ ಹೊಲಿಯೋದಕ್ಕೆ ಹೇಳಿದರು ನನಗೆ. ಅಂದರೆ ನಿಮ್ಗೆ ಗೊತ್ತಲ್ವ ಪಿಲ್ಲೋ ಕವರ್ ಯಾವ ರೀತಿಯಾಗಿ ಬರುತ್ತೆ ಅಂತೇಳಿ. ಆ ಥರದ್ದು ಬೇಡ ಅಂತ ಹೇಳಿದರು. ಈ ಥರನೇ ನಾರ್ಮಲ್ ಕವರ್ ಹೊಲಿಯೋಕ್ಕೆ ಹೇಳಿದರು. ಅವರೊಂದು ಅಳತೆಗೆ ಕೂಡ ಕೊಟ್ಟಿದ್ರು ನನಗೆ. ಈ ಥರ ವೈಟ್ ಕಲರ್ ಇದು ನೋಡಿ, ಈ ಥರ ಕೊಟ್ಟಿದ್ರು ಕವರ್. ಅಂದರೆ ನೋಡಿ ಈ ಥರ ಬೇಡ ಅಂತ ಹೇಳಿದರು, ನಾರ್ಮಲ್ ಆಗಿ ಕವರನ್ನು ಹೊಲಿಯಿರಿ ಅಂತೇಳಿ. ಸೊ 2 ಕವರ್ ಹೊಲಿಯೋಕ್ಕೆ ಹೇಳಿದರು, ಬಟ್ಟೆ ಅವರೇ ಕೊಟ್ಟಿದ್ರು. ಹಾಗಾಗಿ ಅದರಲ್ಲಿ ನಾನು 2 ಕವರನ್ನು ಹೊಲಿದಿದ್ದೇನೆ, ಪಿಲ್ಲೋ ಕವರ್. ಅದರಲ್ಲಿ ನಾನು ನೋಡಿ ಇದು 2 ಹೊಲಿದಿರೋದು. ಒಂದಿದು ಇಷ್ಟು ದೊಡ್ಡದಿದೆ. ಸೊ 30 ರೂಪಾಯಿ ಒಂದು ಕವರಿಗೆ ಹಾಕಿದ್ದೇನೆ ರೇಟು. 2 ಕವರ್ ಇದೆ. ಸೊ ಹಾಗಾಗಿ ಇದೊಂದು ಮತ್ತು ಇದೊಂದು 2 ಇದೆ ಪಿಲ್ಲೋ ಕವರ್. ಇದಕ್ಕೆ 30 ರೂಪೀಸನ್ನು ಹಾಕಿದ್ದೇನೆ. ಇನ್ನು ನೆಕ್ಸ್ಟ್ ಇದು ತುಂಬ ದೊಡ್ಡದಿದೆ ಆಯಿತಾ. ಇದು ಎಷ್ಟು ಅಂತ ಹೇಳಿದರೆ ಇದರ ಮೀಟ್ರ್ ಕೂಡ ನಾನು ಬರ್ದಿಟ್ಟಿದ್ದೇನೆ, ಎಷ್ಟು ಅಗಲ ಇದೆ ಅಂತ. ಅಂದರೆ 2 ಮೀಟ್ರ್ ಸ್ವಲ್ಪ ಜಾಸ್ತಿನೇ ಇದೆ, 2 ಮೀಟ್ರ್ ಸ್ವಲ್ಪ ಜಾಸ್ತಿ ಇದೆ. ಅಂದರೆ ಉದ್ದ ಸ್ಟಿಚ್ಚು ಹಾಕೋದಿಕ್ಕೆ, ಇದು ಜಾಯಿಂಟ್ ಮಾಡೋದಿಕ್ಕಿದ್ದಿದೆ. ಆ್ಯಕ್ಚುಲಿ 2 ಇತ್ತು ಬಟ್ಟೆ ಈ ಥರದ್ದು ದೊಡ್ಡದು, ಅದನ್ನು ಜಾಯಿಂಟ್ ಮಾಡೋಕ್ಕೆ 2 ಅಂದರೆ ದೊಡ್ಡದಾಗಿ ಮಾಡೋದಕ್ಕೆ ಉದ್ದನದಾಗಿ. ಅದು 2 ಮೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಇತ್ತು. ಹಾಗಾಗಿ ನಾನು ಇದಕ್ಕೆ 60 ರೂಪೀಸ್ ಹಾಕಿದ್ದೇನೆ, 60 ರೂಪಾಯಿ. ಓಕೆನಾ. ಈ ಸ್ಟಿಚ್ಚಿಗೆ ಡಬಲ್ ಸ್ಟಿಚ್ ಮಾಡಿದ್ದೇನೆ. ಓಕೆ, ಡಬಲ್ ಸ್ಟಿಚ್ ಮಾಡಿರೋದ್ರಿಂದ 60 ರೂಪಾಯಿಯನ್ನು ಹಾಕಿದ್ದೇನೆ. ಇನ್ನು ನೆಕ್ಸ್ಟ್ ಬಂದು ಇದು ಏನು ಅಂತ ಅಂದರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ, ಸ್ವಲ್ಪ ಹರಿದಿರುವ ಭಾಗವನ್ನು ಫುಲ್ ಕಟ್ ಮಾಡಿ ಮತ್ತೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿರೋದು. ಅಂದರೆ ಇದು ಬೆಡ್ಗಳಿಗೆ ಕವರ್ಗಳು ಆಯಿತು, ದೊಡ್ಡ ದೊಡ್ಡ ಬೆಡ್ಗಳಿಗೆ ಬರುತ್ತೆ ನೋಡಿ, ಅದರ ಒಳಗಡೆ ಬೆಡ್ಡನ್ನು ಹಾಕೋದಿಕ್ಕೆ ಓಪನಿಂಗ್. ಇದಕ್ಕೆ ನಾನು 80 ರೂಪೀಸ್ ಹಾಕಿದ್ದೇನೆ. ಯಾಕಂತಂದರೆ ಇದು 2 ಮೀಟ್ರ್, ಅಂದರೆ ಇಲ್ಲಿಂದ ಹೀಗೆ ರೌಂಡಿಗೆ, ಇಲ್ಲಿಂದ ಹೀಗೆ ರೌಂಡಿಗೆ 2 ಮೀಟ್ರ್ ಇದೆ, ಮತ್ತು ಅಲ್ಲಿಂದ ಇಲ್ಲಿಗೆ 2 ಮೀಟ್ರ್, ಅಂದರೆ 4 ಮೀಟ್ರ್ ಆಯಿತು ಸ್ಟಿಚ್ಚಿಂಗ್. ಅದಕ್ಕೋಸ್ಕರ 80 ರೂಪಾಯಿ ಹಾಕಿದ್ದೇನೆ ಇದಕ್ಕೆ. ಇದು ಅದೇ. ಆಮೇಲೆ ಇದು ಅದೇ ಸೇಮ್, ಇದಕ್ಕೆ 80 ರೂಪೀಸ್ ಹಾಕಿದ್ದೇನೆ. ಅದೇ ಕಟ್ಟಿಂಗ್ ಮಾಡಿ ಹರಿದಿತ್ತು ಸೈಡ್ ಓಪನಿಂಗ್ ಭಾಗದ ಹತ್ರ, ಅಷ್ಟು ಕಟ್ ಮಾಡಿ ಇದನ್ನು ಫೋಲ್ಡಿಂಗ್ ಮಾಡಿ ಕವರ್ ಥರ ಹೊಲ್ದಿರೋದು, 80 ರೂಪೀಸ್ ಇದು. ಆಮೇಲೆ ಇದು ಏನು ಅಂತ ಅಂದರೆ ಇದು ಫುಲ್ಲು ಏನು ಅಂತ ಅಂದರೆ ಕ್ಲೋಸ್ ಇತ್ತು. ಇದು ಇವರಿಗೆ ಏನು ಅಂತ ಹೇಳಿದರೆ ಇದರ ಒಳಗಡೆ ಕವರ್ ಇದೆ, ಅಂದರೆ 2 ಬಟ್ಟೆ ಇದೆ ಇದರಲ್ಲಿ. ಅಂದರೆ ಇದು ಸ್ಟಿಚಸ್ ಇದೆ, ಈ ಥರ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಸ್ಟಿಚಸ್ ಇದೆ. ಇದನ್ನು ಬಿಡಿಸ್ಬಿಟ್ಟು ಇದನ್ನು ಕಟ್ ಮಾಡಿದೆ, ಸೈಡ್ ಬಾರ್ಡ್ರನ್ನು ಕಟ್ ಮಾಡಿಬಿಟ್ಟು 2 ಬಟ್ಟೆ ಬರುತ್ತೆ, ಅದನ್ನು ಈ ಥರ ಓಪನ್ ಮಾಡಿ ಮತ್ತೆ ಅದನ್ನು ಫೋಲ್ಡಿಂಗ್ ಮಾಡಿ ಕವರ್ ಥರ ಹೊಲಿಯೋದು. ಇದಕ್ಕೂ ನಾನು 80 ರೂಪೀಸ್ ಹಾಕಿದ್ದೇನೆ. ಯಾಕಂತಂದರೆ ಇದು ಫುಲ್ಲು 2 ಮೀಟ್ರ್ ಇದೆ, ದೊಡ್ಡದಿದೆ. ಸೊ ಅದಕ್ಕೋಸ್ಕರ 80 ರೂಪಾಯಿ ಹಾಕಿದ್ದೇನೆ. ಯಾಕಂತಂದರೆ ಇದು 80 ರೂಪಾಯಿ ಆ್ಯಕ್ಚುಲಿ ಕಡಿಮೆ ಆಯಿತು. ನಾವು ಸಾರಿ ಫಾಲಿಗೆ 80 ರೂಪಾಯಿ ಹೇಳ್ತೇವೆ, ಫಾಲಿಗೊಂದು ಹೋಗುತ್ತೆ ರೇಟು 13 ಅಥವಾ 15 ರೂಪಾಯಿ. ಹಾಗಾಗಿ ನಾವು ಸಾರಿ ಫಾಲ್ ಎಷ್ಟು ಇರುತ್ತೆ ನೋಡಿ, ನಿಮಗೇನೆ ಗೊತ್ತಿರುತ್ತೆ ಎಷ್ಟು ಉದ್ದ ಇರುತ್ತೆ ಅಂತ, ಅಷ್ಟಕ್ಕೆ ನಾವು 80 ಹೇಳ್ತೇವೆ. ಬಟ್ ನಾನು ಹೇಳಿರೋದ್ರಲ್ಲಿ ಕಡಿಮೆ ಅಂತ ಅಂದ್ಕೊಳ್ತೇನೆ. ಇಷ್ಟು ಇದಕ್ಕಿಂತ ಕಡಿಮೆ ಆಗಲ್ಲಪ್ಪ, ಇದಕ್ಕಿಂತ ಕಡಿಮೆಗೆ ನಾನಂತೂ ಇದು ಮಾಡೋದೇ ಇಲ್ಲ. ಸ್ವಲ್ಪ ಎಲ್ಲಾದರೂ ಕಡಿಮೆ ಮಾಡ್ತೇನೆ ಬಿಟ್ಟರೆ ಜಾಸ್ತಿ ಅಂತೂ ಕಡಿಮೆ ಮಾಡಲ್ಲ ನಾನು. ಸೊ ಇದಕ್ಕೆ 80 ರೂಪೀಸ್. ಟೋಟಲ್ ಆಗಿ 380 ರೂಪೀಸ್ ಆಯಿತು ಆಲ್ಟ್ರೇಷನ್ನಲ್ಲಿ. ಓನ್ಲಿ ಆಲ್ಟ್ರೇಷನ್ ಮಾತ್ರ. ದಾರದ ಖರ್ಚು ಹೋಗಿದೆ,
ದಾರ ಎಲ್ಲ ಹೋಗಿರುವಂಥದ್ದು. ಆಮೇಲೆ ಇದು ಏನು ಅಂತಂದರೆ ಕಾಟನ್ ಬಟ್ಟೆ, ಒಂಥರ ಸ್ಮೂತಿ ಕಾಟನ್ ಬಟ್ಟೆ. ಇದರಲ್ಲಿ ಸ್ಟಿಚಸ್ ಬೀಳೋದು ತುಂಬ ಕಷ್ಟ. ಅಂದರೆ ಅದು ಒಂಥರ ಸ್ಮೂತಿ ಅಂದರೆ ಹಳೆಯ ಕಾಟನ್ ಇರುತ್ತೆ ನೋಡಿ, ಸ್ಮೂತ್ನೆಸ್ ಆ ಥರದ್ದು. ಅದು ಸಣ್ಣ ಸಣ್ಣ ಸ್ಟಿಚಸ್ ಹಾಕಬೇಕಾಗಿತ್ತು, ಅಂದರೆ ದಾರ ತುಂಬ ಹೋಗುತ್ತಾಗ ಸಣ್ಣ ಸಣ್ಣ ಸ್ಟಿಚಸ್ ಹಾಕಿದಾಗ. ಸೊ ಆ ಕಾರಣದಿಂದ ನಾನು 80 ರೂಪಾಯಿ ಹೇಳಿರೋದು. ಕೆಲವೊಂದಕ್ಕೆ ಡಬಲ್ ಸ್ಟಿಚ್ ಎಲ್ಲ ಮಾಡಿದ್ದೀನಿ ಹಾಗಾಗಿ. ಸೊ ಟೋಟಲ್ 380 ರುಪೀಸ್ ಆಲ್ಟ್ರೇಷನಲ್ಲಿ. ಇದಿಷ್ಟು. ಇನ್ನೊಂದು ಚೀಲ ಇದೆ ಆಲ್ಟ್ರೇಷನ್, ಅದು ನೆಕ್ಸ್ಟ್ ನಾನು ಇನ್ನೊಂದು ವೀಡಿಯೋ ಮಾಡ್ತೇನೆ, ಓಕೆನಾ. ನಾನು ಕೆಲವೊಬ್ಬರ ಕನ್ಫ್ಯೂಷನ್ಸ್ ಇರುತ್ತೆ, ಕೆಲವೊಬ್ಬರಿಗೆ ಎಷ್ಟೆಷ್ಟು ರೇಟ್ ಹೇಳಬೇಕು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳಿರುವಂಥದ್ದು. ಪಿಲ್ಲೋ ಕವರ್ ನಾರ್ಮಲ್ ಆಗಿ ನೀವು ಇಲ್ಲಿಂದ ಇಲ್ಲಿ ಇಷ್ಟು ಮಾತ್ರ ಸ್ಟಿಚ್ ಮಾಡೋದಕ್ಕಿದ್ರೆ 30 ರುಪೀಸ್ ಹೇಳ್ಬೋದು. ಇನ್ನು ಇಲ್ಲೆಲ್ಲ ಫೋಲ್ಡಿಂಗ್ ಎಲ್ಲ ಮಾಡಿ ಹೊಲಿಯೋದಿದ್ರೆ ಒಂದು 50-60 ಹೇಳ್ಬೋದು, ಏನು ತೊಂದರೆ ಇಲ್ಲ. ಸ್ಟಿಚಿಂಗ್ ಮಾಡೋರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತೇಳಿ. ಇದು ನೋಡಿ ಲೈನಿಂಗ್ ಲೆಸ್ ಬ್ಲೌಸ್ ಹೊಲ್ದಿರೋದು. ಇದು ಆಲ್ಮೋಸ್ಟ್ ಹೊಲಿದು 2 ವೀಕ್ಸ್ 3 ವೀಕ್ಸ್ ಆಗಿದೆ. ಇವಾಗ ನಾನು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ನೋಡಿ. ಲೈನಿಂಗ್ ಹಾಕದೇ ಬ್ಲೌಸನ್ನು ಹೊಲ್ದಿರೋದು. ರೌಂಡ್ ಶೇಪೆಲ್ಲ ಯಾವ ರೀತಿಯಾಗಿ ಬಂದಿದೆ ನೋಡಿ. ನಿಮ್ಗೆ ನೋಡ್ದಾಗಿದ್ರಲ್ಲಿ ಕರೆಕ್ಟಾಗಿ ನಮ್ಗೆ ಗೊತ್ತಾಗಲ್ಲ ನೋಡಿ. ಇದೆಲ್ಲ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ನಂಗೆ ಭಯ ಇತ್ತು, ಇದು ನಾನು ಫಸ್ಟ್ ಟೈಮ್ ಹೊಲಿತಾ ಇರೋದು ಈ ಥರ ಲೈನಿಂಗ್ ಲೆಸ್ ಬ್ಲೌಸು. ಮತ್ತು ಇಲ್ಲಿ ಸ್ಟಿಚ್ ಮಾಡಿದ್ದೀನಲ್ವ, ಅದನ್ನು ಮತ್ತೆ ಹೆಮ್ಮಿಂಗ್ ಮಾಡಬೇಕು, ಅದೊಂದು ಇತ್ತು. ವಿಡಿಯೋ ಮಾಡಬೇಕಾದ್ರೆ ಅದು ನಾನು ಹೆಮ್ಮಿಂಗ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇದು ನೋಡಿ ಲೈನಿಂಗ್ ಲೆಸ್ ಬ್ಲೌಸ್ ಹೊಲ್ದಿರೋದು. ಫಸ್ಟ್ ಟೈಮ್ ಹೊಲ್ದಿರೋದು, ಪರ್ಫೆಕ್ಟಾಗಿ ಬಂದಿದೆ. ಆ ಕಸ್ಟಮರ್ ಬಂದು ಹಾಕಿ ನೋಡಿದರು ಬ್ಲೌಸು. ಸೊ ಕರೆಕ್ಟಾಗಿತ್ತು, ನೀಟ್ನೆಸ್ ಆಗಿತ್ತು, ಫಿಟ್ಟಿಂಗ್ ಕೂಡ ಕರೆಕ್ಟಾಗಿತ್ತು, ರೌಂಡ್ ಶೇಪ್ ಎಲ್ಲನೂ ಕೂಡ ಕರೆಕ್ಟಾಗಿತ್ತು. ಹಾಗೆಯೇ ಇನ್ನೊಂದು ಕೂಡ ಕೊಟ್ಟಿದ್ದಾರೆ, ಇನ್ನೊಂದು ಹೊಲೀರಿ ಅಂತೇಳಿ, ಗ್ರೀನ್ ಕಲರಲ್ಲೇ ಇದೆ. ಅದನ್ನು ಬೇಕಿದ್ರೆ ನಾನು ನೆಕ್ಸ್ಟು ವಿಡಿಯೋವನ್ನು ಮಾಡ್ತೇನೆ ಹೊಲಿಬೇಕಾದ್ರೆ. ಲೈನಿಂಗ್ ಹಾಕಿ ಹೊಲಿಯೋದು ಕೂಡ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೇನೆ. ಸೊ ಒಂದೊಂದು ದಿನ ವೀಡಿಯೋ ಲೇಟಾಗಿ ಬರ್ಬೋದು, ದಯವಿಟ್ಟು ಕ್ಷಮಿಸಿ. ಬಟ್ ವಿಡಿಯೋ ಮಾತ್ರ ಖಂಡಿತವಾಗ್ಲೂ ಹಾಕ್ತೇನೆ ನಾನು. ಸೊ ಯಾವ ರೀತಿಯಾಗಿ ನಮಗೆ ಏನು ಗೊತ್ತಾ, ನಾವು ಫಸ್ಟ್ ಧೈರ್ಯ ತಗೋಬೇಕು ಹೊಲಿಬೇಕಾದ್ರೆ. ಧೈರ್ಯ ಮಾಡ್ಕೊಂಡು ಹೊಲಿದ್ರೆ ಎಲ್ಲವೂ ಕೂಡ ನಮ್ಮಿಂದ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಯಿತು. ಸೊ ಹಾಗಾಗಿದು ಲೈನಿಂಗ್ ಲೆಸ್ ಬ್ಲೌಸು. ಈ ವಿಡಿಯೋ ನಿಮಗೆ ಯೂಸ್ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.